ಇನ್ನು ಬಲ್ಟೋಡಾ ಕಂಪನಿಯ ಕಾಮಗಾರಿ ಮುಂದುವರೆದಿದೆ. ಅಲ್ಲಿಗೆ ಸಿಎಂ ಸೂಚನೆ ಕೊಟ್ಟರೂ ಕೂಡ ಬಲ್ಟೋಡಾ ಕಂಪನಿ ಡೋಂಟ್ ಕೇರ್ ಅಂದಿದೆ. ಕೊಪ್ಪಳದಲ್ಲಿ ಬರದಿಂದ ಸಾಗ್ತಾ ಇದೆ ಕಾರ್ಖಾನೆಯ ಕಾಮಗಾರಿ. ನಿನ್ನೆ ದಿನ ಸಿಎಂ ಖುದ್ದಾಗಿ ಸೂಚನೆ ಕೊಡ್ತಾರೆ, ಕಾಮಗಾರಿಯನ್ನ ಸ್ಥಗಿತಗೊಳಿಸಿ ಅಂತ. ಡಿಸಿ ನಳಿನ್ ಅತುಲ್ ಅವರಿಗೆ ಕರೆ ಮಾಡಿ ಸೂಚನೆಯನ್ನ ಕೊಟ್ಟಿದ್ರು. ಆದ್ರೆ ಇದ್ಯಾವುದಕ್ಕೂ ಕೂಡ ಕೇರೆ ಅಂತ ಇಲ್ಲ. ಸಿಎಂ ಆದೇಶವನ್ನ ಕೂಡ ಕೊಪ್ಪಳ ಜಿಲ್ಲಾಡಳಿತ ಪಾಲಿಸ್ತಾ ಇಲ್ಲ. ಕೊಪ್ಪಳ ನಗರ ಭಾಗದಲ್ಲಿ ಈ ಸ್ಟೀಲ್ ಫ್ಯಾಕ್ಟರಿ ನಿರ್ಮಾಣ ಆಗ್ತಾ ಇದೆ. ಇದಕ್ಕೆ ಸ್ಥಳೀಯರ ವಿರೋಧ ಕೂಡ ಇತ್ತು. ಗೊತ್ತೇ ಇದೆ ಅಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳು. ಇಷ್ಟೆಲ್ಲ ಆಗ್ತಾ ಇದ್ದಾಗೆ ಸಿಎಂ ಕೂಡ ಕರೆ ಮಾಡಿ ಸೂಚನೆ ಕೊಡ್ತಾರೆ, ಸ್ಥಗಿತಗೊಳಿಸಿ ಕಾಮಗಾರಿಯನ್ನ ಅಂತ. ಆದ್ರೆ ಇವತ್ತು ಎಗ್ಗಿಲ್ಲದೆ ನಡೀತಾ ಇದೆ. ಮತ್ತೆ ಸ್ಟೀಲ್ ಫ್ಯಾಕ್ಟರಿಯನ್ನ ಆರಂಭಿಸಲೇಬಾರದು ಅಂತ ಕೊಪ್ಪಳದ ಜನ ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ. ನಿನ್ನೆ ಸಿಎಂ ಅನ್ನ ಭೇಟಿಯಾಗಿ ಮನವಿಯನ್ನ ಕೂಡ ಮಾಡಿಕೊಂಡಿದ್ರು. ಹಾಗಾಗಿ ಫ್ಯಾಕ್ಟರಿ ಕಾಮಗಾರಿಯನ್ನ ಸ್ಥಗಿತಗೊಳಿಸಿ ಅಂತ ಸಿದ್ದರಾಮಯ್ಯನವರು ಸೂಚನೆ ಕೊಟ್ಟಿದ್ರು. ಈ ಬಗ್ಗೆ ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾ ಹೋಗ್ತೀನಿ. ಎಸ್, ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ಯಾವ ರೀತಿಯಾಗಿ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ. ವಿಚಿತ್ರ ಅಂತ ಹೇಳಿದ್ರೆ ಸಿಎಂ ಸಿದ್ದರಾಮಯ್ಯನವರ ಸೂಚನೆಯ ನಂತರದಲ್ಲೂ ಕೂಡ ಇವತ್ತು ಮತ್ತೆ ಕಾಮಗಾರಿ ನಡೀತಾ ಇದೆ. ಹೀಗಾಗಿ ಜನ ಮತ್ತೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಲ್ಲಿಯ ಜಿಲ್ಲಾಡಳಿತ ಸಿದ್ದರಾಮಯ್ಯನವರು ಸಿಎಂ ಅವರ ಸೂಚನೆಗೂ ಕೂಡ ಕ್ಯಾರೆ ಅಂತ ಇಲ್ಲ ಅನ್ನೋದು ಇದರಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಕಾರ್ಖಾನೆಯನ್ನ ವಿರೋಧಿಸಿ ಇದೀಗ ಅಲ್ಲಿಯ ಸ್ಥಳೀಯರೇ ಪ್ರತಿಭಟಿಸ್ತಾ ಇದ್ದಾರೆ. ಉಲ್ಲಂಘಿಸಿದ